ಶಿವಣ್ಣ ಇನ್ನೊಂದು ಇವಾಗ ಪ್ರೆಸೆಂಟ್ ಇವಾಗ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಸಿನಿಮಾಗಳು ಮಾಡೋರು ಓಪನಾಗಿ ಹೇಳಬೇಕು ಅಂತ ಅಂದರೆ ಜಾಸ್ತಿ ಕಾನ್ಸಂಟ್ರೇಷನ್ ಬರೀ ಮೇಯ್ನ್ ಒಂದು ಕ್ಯಾರೆಕ್ಟರ್ ಅಥವಾ ಎರಡು ಕ್ಯಾರೆಕ್ಟರ್ ಮೇಲೆ ಇಡ್ತಾರೆ. ಬಟ್ ಈ ಬಜರಂಗಿ ನೋಡಿದಾಗ ಸಾಕಷ್ಟು ಕ್ಯಾರೆಕ್ಟರ್ಗಳಿದ್ದಾವೆ ಮತ್ತು ಎಲ್ಲದನ್ನೂ ಒಂದೊಂದು ರೀತಿ ವಿಭಿನ್ನವಾಗಿ ತೋರಿಸ್ಕೊಂಡ್ಬಂದಿದ್ದಾರೆ. ನಿಮ್ಮ ಅಪೋನೆಂಟ್ ಒಂದು 7-8 ಜನ ವಿಲನ್ಗಳಾಗಿರ್ಬೋದು, ಅವ್ರನ್ನ ಪ್ರೆಸೆಂಟ್ ಮಾಡಿದ ಟ್ರೈಲರ್ ನೋಡಿದಾಗ ಜೀಪಿಂದ ಒಬ್ಬ ಬರೋ ರೀತಿ, ಎಗರೋ ರೀತಿ, ಇನ್ನೊಬ್ಬ ಒಂದು ಹೈಟ್ ಆಗಿ ನಿಲ್ಲೋದು, ಮತ್ತು ಇನ್ನೊಬ್ಬರು ಡ್ಯಾನ್ಸರ್ ಕೂಡ ಒಬ್ರು ಇದ್ದಾರೆ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ರುಕ್ಮಿಣಿ ಅನ್ನೋ ಒಂದು ಪಾತ್ರ, ಅವ್ರು ಡ್ಯಾನ್ಸ್ ಮಾಡಿರೋ ರೀತಿ. ಸೊ ಈ ಥರ ಪಾತ್ರಗಳು ಹೆಚ್ಚಿಗೆ ಇರೋದ್ರಿಂದ ಅದು ಆಡಿಯನ್ಸಿಗೆ ರಿಯಲ್ ಎಂಟರ್ಟೈನ್ಮೆಂಟ್ ಅನಿಸುತ್ತಾ? 100%. ಯಾಕಂದರೆ ಒಂದೊಂದು ಎಲ್ಲದಕ್ಕಿಂತ ಸ್ಟೋರಿ ಅನ್ನೋದು ಒಂದು ಬಂದಾಗ ಜನಗಳಿಗೆ ಯಾತಿಕ್ ಹಿಂಗಾಯಿತು, ಯಾತಿಕ್ ಇನ್ಮೇಲೆ ಏನಾಗುತ್ತೆ, ಏನಾಗ್ಬೋದು, ಯಾತಿಗೋಸ್ಕರ ಬಂದಾದ್ಮೇಲೆ ಇವ್ರು ಯಾತಿಗೆ ಬಂದರು. ಸೊ ಒಂದು ಗ್ರೂಪ್ ಬಂದಾಗ ಅದನ್ನು ಮಿಡ್ಲ್ ಬಿಟ್ಬಿಡೋ ಕಾಲ. ಎಲ್ಲೋ ಒಂದು ಕಡೆ ನಾವು ಏನೇನೋ ಒಂದು ಸೆಕೆಂಡ್ ಹಾಫ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಥರ ಒಂದು ಪ್ರಯತ್ನ ಪಡ್ತಿದ್ವಿ. ಸೊ ಅದೆಲ್ಲ ಬಂದಾಗ ಯಾತಿಗೋಸ್ಕರ ಹಿಂಗೆ ಆಗ್ತಿದೆ, ಇವನು ಯಾರು, ಈಗ ಬ್ಲಡ್ ರಿಲೇಷನ್ಸಿಂದ ಬರೋಕ್ಕಾಗಲ್ಲ. ಸೊ ಬಂದಾಗ ಏನಾಗುತ್ತೆ, ಹೀರೋಯಿನ್ ಬರ್ತಾರೆ, ಹೀರೋಯಿನ್ ಬಂದಾಗ ಏನಾಗುತ್ತೆ. ಸೊ ಎಲ್ಲದಕ್ಕೂ ಒಂದೊಂದು ಎಂಡಿಂಗ್. ಯಾಕಂದರೆ ನಮಗೆ ಐ ಥಿಂಕ್ ನಾಳೆ ಬಂದು ಜನ ಪಿಕ್ಚರ್ ನೋಡಿದ್ಮೇಲೆ ಅನಿಸುತ್ತೆ ಎಸ್ ಲಿಂಕ್ಗಳು ಹೆಂಗೆ ಬರುತ್ತೆ ಅಂತ. ಯಾಕೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನೋಡಿದಾಗ ಒಂದೇ ಸ್ಮಾಲ್ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ನಾವು ಮುಗಿಸ್ಬಿಟ್ಟು ಹೋಗ್ಬಿಡೋಕ್ಕಾಗಲ್ಲ. ಪವರ್ ಆಫ್ ಬಜರಂಗಿ ಅದನ್ನು ಕರೆಕ್ಟ್ ವೇಲಿ ಎಸ್ಟಾಬ್ಲಿಷ್ ಮಾಡಬೇಕು. ಯಾಕಂದ್ರೆ ಟ್ರೈಲರ್ ಸ್ಟೈಲು ಅದೇನು ಹೇಳಿದ್ರು, ಈಗ ಲಾಂಚಿಂಗ್ ಸ್ಟೈಲೆಲ್ಲ ಬೇರೆ ರೀತಿ ಆಗಿದೆ ಥಿಯೇಟ್ರಲ್ಲಿ ಮಾಡೋದಲ್ಲ. ಟ್ರೈಲರ್ ಪ್ರೆಸೆಂಟ್ ಮಾಡಿದ್ರೆ ಅದೊಂದು ಹಾಲಿವುಡ್ ಸಿನಿಮಾ ನೋಡಿದಂಗೆ ಆಗುತ್ತೆ. ಒಂದು ಹೈ ಆ್ಯಕ್ಷನ್ ಇರೋ ಒಂದು ಸಿನಿಮಾ ಅದು ಹೇಗೆ ತೋರಿಸ್ತಾರೋ ಆ ರೀತಿ ಒಂದು ಟ್ರೈಲರ್ ಎಲ್ಲ ಆ್ಯಕ್ಷನ್ ಒಂದೇ ಅಲ್ಲ, ಸಾಕಷ್ಟು ಎಮೋಷನ್ನು. ಅದು ಫಸ್ಟು ಶಿವಣ್ಣಂದು ಒಂದು ಎಮೋಷನ್ ಸೀನ್ ನೋಡೋಕ್ಕೆ ನಾನೇನು ಥಿಯೇಟ್ರಲ್ಲಿ ಕಾಯ್ತಾನೆ ಆಡಿಯನ್ಸ್ ಮಧ್ಯೆ ಹೇಗಿರುತ್ತೆ ಅದು ಅಂತ. ಸೀರಿಯಸ್ ಆಗಿ ನಾನು ಫಸ್ಟ್ ಡೇ ಮಾರ್ನಿಂಗ್ ಶೋ ನಾನೇ ಕೂತ್ಕೊಂಡು ಸಿನಿಮಾನ ನೋಡ್ತೀನಿ. ನಾನೀಗ ಆಲ್ರೆಡಿ ಮೊನ್ನೆ ರಾತ್ರಿ ಎಲ್ಲನೂ ಕೂತ್ಕೊಂಡು ಸಿನಿಮಾ ನೋಡಿ ನಾನೀಗ 8 ಸರಿ ನೋಡ್ಬಿಟ್ಟಿನಿ. ಬಟ್ ನಾನು ತಿರ್ಗಾ ಕೂತ್ಕೊಂಡು ಮಾರ್ನಿಂಗ್ ಶೋ ಜನರ ಮಧ್ಯೆ ನೋಡಲೇಬೇಕು ಅಂತ ಕೂತಿದ್ದೀನಿ. ಫಸ್ಟ್ ಡೇ ಮಾರ್ನಿಂಗ್ 7:30 ನಾನೇ ಟಿಕೆಟ್ ತೊಗೊಂಡಿದ್ದೀನಿ. ನಾನೇ ಮಾರ್ನಿಂಗ್ 7:30 ಶೋ ಸ್ಟಾರ್ಟ್ ಆಗ್ತಿದೆ ಬೇರೆ ಬೆಳಿಗ್ಗೆಯಿಂದನೇ. ಸೈಂದ್ರಿತಾ, ಇನ್ನೇನು ಹೇಳ್ತೀರಾ ಬಜರಂಗಿ ಬಗ್ಗೆ, ಶಿವಣ್ಣನ ಬಗ್ಗೆ ಕೊನೆಯದಾಗಿ? ವಿದೌಟ್ ಯಾವುದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ಬಿಕಾಸ್ ಆಲ್ರೆಡಿ ಈ ಮೂವಿ ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ ಆ್ಯಂಡ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಮೂವಿದಿಂದ. ಸೊ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಥಿಯೇಟರಲ್ಲಿ ಬಂದು ಲೈಕ್ ನೋಡಿ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಅಂದರೆ 2.5 hours ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈಗ ಫೈನಲ್ ಆಗಿ ಯಾವ ಥರ ಇದೆ, ಭಯ ಇದೆಯಾ ಅಥವಾ ನಾರ್ಮಲ್ ಆಗಿ ಓಕೆ? ಆಬ್ವಿಯಸ್ಲಿ ಭಯ ಇದ್ದೇ ಇರುತ್ತೆ, ಬಿಕಾಸ್ ವಿ ರಿಯಲಿ ವರ್ಕ್ ಹಾರ್ಡ್. ನನ್ನ ಲೈಕ್ ದ ಹೋಲ್ ಮೂವಿ ವಾಸ್ 100 days, ನಂದು 40 days ಬರುತ್ತೆ. ಆ 40 days ನಾನು ನಿಜವಾಗ್ಲೂ ಯೂಶ್ವಲ್ ಆಗಿ ನಾನು ಮೂವಿಯಲ್ಲಿ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ, ಕಷ್ಟಪಟ್ಟಿಲ್ಲ. ಬಟ್ ಈ ಮೂವಿದಲ್ಲಿ ನಿಜವಾಗ್ಲೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಅಫ್ಕೋರ್ಸ್ ಭಯ ಇದ್ದೇ ಇರುತ್ತೆ. ಸೊ ಅದರಲ್ಲ ಹರ್ಷವ್ರ ಜೊತೆ ಸಾಕಷ್ಟು ಸಾಂಗಿಗೆ ಅವ್ರು ಕೊರಿಯೋಗ್ರಫಿ ಮಾಡಿದ್ದಾರೆ ನಿಮಗೆ. ಫಸ್ಟ್ ಡೈರೆಕ್ಷನ್ ನಿಮಗೆ ಹೇಗಿತ್ತು ಹರ್ಷ ಡೈರೆಕ್ಷನ್? ದಟ್ಸ್ ವಾಟ್ ಐ ಮೀನ್. ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಲುಕ್ಸ್ ಲೈಕ್ ಅ ಕೊರಿಯೋಗ್ರಫಿ. ಅಂದರೆ ನೀವು ಟ್ರೇಲರ್ ನೋಡಿದ್ರೇನು ಆ ಬ್ಯೂಟಿ ಇದೆ. ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಅಲ್ಲಿ ಆ ಫ್ರೇಮ್ ಇಟ್ಸ್ ಲೈಕ್ ಅ ಪೇಂಟಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಜಸ್ಟ್ ಆಲ್ ಜನಗಳು ಬಿಟ್ಟಿದ್ದು ವೇಟಿಂಗ್ ಫಾರ್ ದ ಎನ್ಕರೇಜ್ಮೆಂಟ್, ಬ್ಲೆಸ್ಸಿಂಗ್ಸ್, ಎವ್ರಿಥಿಂಗ್ ಆ್ಯಂಡ್ ರಿಪೋರ್ಟ್ ಎಲ್ಲ ಅದೇ ಒಂದು ಕುತೂಹಲ, ನಿರೀಕ್ಷೆ ಏನೇನಿದೆಯೋ ಎಲ್ಲ ಒಂದು ಹೊರಗಡೆ ಬರಬೇಕಂತ ಅವರು ಕಾಯ್ತಾ ಇದ್ದಾರೆ. ಎನಿವೆ ಥ್ಯಾಂಕ್ ಯು. ಬಜರಂಗಿ ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ. ಇನ್ನೂ ಈ ರೀತಿ ಚಿತ್ರಗಳ ಹರ್ಷ ನಿಮ್ಮ ಕಾಂಬಿನೇಷನ್ ಎಲ್ಲ ಬರಲಿ ಅಂತ ಕೇಳ್ಕೊಟ್ಟೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸಿನಿಮಾನ ಹೋಗಿ ನೋಡಿ ಥಿಯೇಟ್ರಲ್ಲಿ, ಅದೇನಿದೆಯೋ ಕ್ಯೂರಿಯಾಸಿಟಿ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.